ನಾವಿವಾಗ ಚುಂಚೋಳಿಯಿಂದ ಕೊತ್ಲಾಪುರ ಹೋಗ್ತಾ ಇದ್ದೀವಿ. ಕೊತ್ಲಾಪುರಲ್ಲಿ ದೇವಸ್ಥಾನ ಇದೆ, ಚೆನ್ನಾಗಿದೆ. ಅದು ಚುಂಚೋಳಿಯಿಂದ 14 ಕಿಲೋಮೀಟರ್ ಬರುತ್ತೆ. ಅದು ತೆಲಂಗಾಣ ರಾಜ್ಯದಲ್ಲಿ ಇದೆ. ಮತ್ತೆ ಕೊತ್ಲಾಪುರ ಹೋಗ್ತೀವಣ. ಬಾಯ್. ಇವಾಗ ಕೊತ್ಲಾಪುರ ಬಂತ. ಇವಾಗ ನೋಡಿ ಇಲ್ಲ ಜನ ಎಲ್ಲ ಎಳಿತಾ ಇದಾರೆ ನೋಡಿ. ಇಲ್ಲೆಲ್ಲ ಸಿಂಧಿ ಸಿಗುತ್ತೆ. ಈ ದೇವಸ್ಥಾನಕ್ಕೆ ಬಹಳಷ್ಟು ಜನ ಬರ್ತಾರೆ. ಇಲ್ಲಿ ನಮ್ಮ ಕರ್ನಾಟಕ ಜನನೂ ಬರ್ತಾರೆ, ಹಾಗೆ ಆಂಧ್ರ ಜನನೂ ಬರ್ತಾರೆ. ಜಾಸ್ತಿ ಜನ ಇಲ್ಲಿಗೆ ಬರ್ತಾರೆ ಯಾವಾಗಲೂ. ಇದು ದೇವಸ್ಥಾನದ ಎಂಟ್ರಿ. ಇಲ್ಲಿಂದ ಅರ್ಧ ಕಿಲೋಮೀಟರ್ ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಸಿಗೋಣ. ಬಾಯ್. ಇಲ್ಲಿಂದ ದೇವಸ್ಥಾನದ ಒಳಗಡೆ ಬಂದ್ವಿ. ಇವಾಗ ಎಷ್ಟು ಜನ ಇದ್ದಾರೆ ನೋಡಿ, ಚೆನ್ನಾಗಿದೆ ಎಲ್ಲ ನೋಡೋದಕ್ಕೆ. ಈ ದೇವಸ್ಥಾನದಲ್ಲಿ ಯಲ್ಲಮ್ಮ ತಾಯಿಗೆ ಸಿಂಧಿ ಅರ್ಪಣೆ ಮಾಡುತ್ತಾರೆ ಎಲ್ಲ ಜನರು. ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಇಲ್ಲ ಅಂತ ಹೇಳಿದ್ರು, ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಆದರೂ ವಿಡಿಯೋ ಮಾಡಿದ್ದೀನಿ ನೋಡಿ. ದೇವರ ದರ್ಶನ ಮಾಡಿಸಿದ್ದೀನಿ ನೋಡಿ. ಇವಾಗ ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ. ಇವಾಗ ದೇವ್ರ ದರ್ಶನ ಆಯಿತು ನೋಡಿ. ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದ್ದೀವಿ. ಇವಾಗ ಈ ದೇವಸ್ಥಾನದಲ್ಲಿ ಯಲ್ಲಮ್ಮ ತಾಯಿಗೆ ಕುರಿ ಕೋಳಿಗಳನ್ನೆಲ್ಲ ತಾಯಿಗೆ ಬಲಿ ಅರ್ಪಣೆ ಮಾಡುತ್ತಾರೆ ಇಲ್ಲಿನ ಜನ. ಬಾಯ್. ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೀಗೆ ನಿಮ್ಮ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ತಾನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಓಕೆ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.